ಹಾಯ್ ಹಲೋ ಎಲ್ಲರಿಗೂ ಊಟದ ಡಬ್ಬಿ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಬಹಳ ಈಸಿಯಾಗಿ ಕ್ರಿಸ್ಪಿಯಾಗಿ ಮಾಡ್ಕೊಳ್ಳುವಂತಹ ಜೋಳದ ಹಿಟ್ಟಿನ ದೋಸೆಯನ್ನು ಮಾಡಿ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ನಾನು ಇಲ್ಲೇ 1 ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನು ಸಾನಿಸ್ಕೊಂಡು ತೊಗೊಂಡಿದ್ದೀನಿ. ಅರ್ಧ ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಹಂಗೆ ಅದರ ಪ್ರಮಾಣದೊಳಗೆ ಅರ್ಧ ಕಪ್ ಅಷ್ಟನ್ನು ನಾನು ಇಲ್ಲೇ ಚಿರೋಟಿ ರವೆ ಕೂಡ ಬಳಸ್ಕೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ದ ಉಳ್ಳಾಗಡ್ಡಿಯನ್ನು ಈ ಥರ ಸಣ್ಣಾಗಿ ಕಟ್ ಮಾಡಿ ಇಟ್ಕೋಬೇಕು. 1 ಚಮಚ ಆಗುವಷ್ಟು ಅಜವಾಯಿನ, 1 ಚಮಚ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ನಾನು ಇಲ್ಲಿ ಒಂದು 10-12 ಮೆಣಸಿನಕಾಯಿಯನ್ನು ಈ ಥರ ಮುರಿದಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಕೊತ್ತಂಬರಿಯನ್ನು ತೊಗೋಬೇಕು. ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ತೊಗೋಬೇಕು. ಹಂಗೆ ಒಂದು ಸ್ವಲ್ಪ ನಾನು ಸಕ್ಕರೆಯನ್ನು ಬಳಸ್ಕೊಂಡಿದ್ದೀನಿ. ನಿಮ್ಗೆ ಸಕ್ಕರೆ ಇಷ್ಟ ಆಗ್ತಿದ್ರೆ ಸೇರಿಸ್ಕೋಬಹುದು, ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ಮೊದಲಿಗೆ ನಾವು ತೊಗೊಂಡಿರುವಂಥ ಹಸಿ ಮೆಣಸಿನಕಾಯನ್ನು ನೀವು ಸಣ್ಣಾಗಿ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು. ಆದರೆ ಕಟ್ ಮಾಡಿ ಸೇರಿಸ್ಕೊಂಡಾಗ ಅದರ ಖಾರ ಒಂದು ಸ್ವಲ್ಪ ಕಡೆ ಅಷ್ಟು ಉಳ್ಕೊಂಡ್ಬಿಡ್ತೈತಿ, ಎಲ್ಲ ಕಡೆಯೂ ಸರಿಯಾಗಿ ಸೇರಿಸ್ಕೊಳ್ಳೋಂಗಿಲ್ಲ. ಅದಕ್ಕೆ ನಾನು ಇಲ್ಲಿ ಹಸಿ ಮೆಣಸಿನಕಾಯಿ ಮತ್ತು ಕೊತ್ತಂಬರಿಯನ್ನು ಈ ಥರ ನೀರನ್ನು ಸೇರಿಸ್ಲಾರ್ದನ್ನು ರುಬ್ಬಿಕೊಂಡು ಸೇರಿಸ್ಕೊಂಡಿದ್ದೀನಿ. ಮೊದಲಿಗೆ ಒಂದು ಪಾತ್ರೆಯನ್ನು ತೊಗೊಂಡು ಅದಕ್ಕೆ ನಾವು ತೊಗೊಂಡಿರುವಂಥ ಹಿಟ್ಟು, ಜೋಳದ ಹಿಟ್ಟು, ಚಿರೋಟಿ ರವೆ, ಹಂಗೆ ಅಕ್ಕಿ ಹಿಟ್ಟನ್ನು ಸೇರಿಸ್ಕೋಬೇಕು. ಹಂಗೆ ರುಬ್ಬಿಟ್ಕೊಂಡಿರುವಂಥ ಹಸಿಮೆಣಸಿನ್ಕಾಯಿ ಖಾರನೂ ಕೂಡ ಸೇರಿಸ್ಕೋಬೇಕು. ಇದಕ್ಕೆ ನೀವು ಹಸಿಮೆಣಸಿನ್ಕಾಯಿ ಬದಲಾಗಿ ಖಾರದ ಪುಡಿ ಕೂಡ ಬಳಸ್ಕೊಂಡು ಮಾಡಬಹುದು. ಹಂಗೆ ನಾನು ಇಲ್ಲಿ ಉಳ್ಳಾಗಡ್ಡಿಯನ್ನು ಸೇರಿಸ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಜೊತೆ ನೀವು ಗಜ್ಜರಿ, ನಿಮಗೆ ಇಷ್ಟ ಆಗುವಂಥ ತರಕಾರಿಗಳನ್ನ ಕೂಡ ಸೇರಿಸ್ಕೊಂಡು ಮಾಡಬಹುದು. ಆದರೆ ಇಷ್ಟ ಸೇರಿಸ್ಕೊಂಡು ಸಿಂಪಲ್ಲಾಗಿ ರುಚಿಯಾಗಿ ಆಗ್ತದೆ. ಹಂಗೆ ರುಚಿಗೆ ಅವಶ್ಯಕತೆ ಇರುವಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಸಕ್ಕರೆಯನ್ನು ಸೇರಿಸ್ಕೊಂಡಿದ್ದೀನಿ. ಸಕ್ಕರೆಯನ್ನು ಸೇರಿಸ್ಕೊಳ್ಳೋದ್ರಿಂದ ಕಲರ್ ಭಾಳ ಚಲೋದಂಗೆ ಬರ್ತದೆ ದೋಸಾದ. ಒಂದು ಸ್ವಲ್ಪ ಅಜವಾನ, ಒಂದು ಸ್ವಲ್ಪ ಜೀರಿಗೆಯನ್ನು ಸೇರಿಸ್ಕೊಂಡಿದ್ದೀನಿ. ಅಜವಾನ ಜೀರಿಗೆ ಎರಡು ಹಾಕ್ಕೊಳ್ಳೋದ್ರಿಂದ ಒಂದು ಭಾಳ ರುಚಿಯಾಗಿರುವಂಥ ಫ್ಲೇವರ್ ಇರ್ತೈತಿ ದೋಸಾಕ್ಕೆ. ಅದಕ್ಕೆ ಒಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಈಗ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊತ ಹಿಟ್ಟನ್ನು ಹದವಾಗಿ ಕಲಿಸ್ಕೋಬೇಕು. ಅತಿಯಾಗಿ ಒಮ್ಮೆ ನೀರನ್ನು ಬಳಸ್ಕೋಬಾರ್ದು. ಅತಿಯಾಗಿ ಒಮ್ಮೆ ನೀರನ್ನು ಸೇರಿಸ್ಕೊಳ್ಳೋದ್ರಿಂದ ಹಿಟ್ಟು ಗಂಟು ಆದಂಗೆ ಆಗ್ತದೆ. ನಾವು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಹದವಾಗಿ ಅದನ್ನು ಕಲಿಸ್ಕೋಬೇಕು. ಇದು ಕಲಿಸೋದಕ್ಕೆ ಒಂದು 2-3 ನಿಮಿಷ ಟೈಮ್ ತೊಗೊಂಡು ಚೆಂದಂಗೆ ಕಲಿಸಿದ್ರೆ ಆಯಿತು, ಹಿಟ್ಟು ರೆಡಿ ಆಗ್ತದೆ. ನಿಮ್ಗೆ ಇದಕ್ಕೆ ಸೋಡಾ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಒಂದು 10-15 ನಿಮಿಷ ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಒಂದು ಸ್ವಲ್ಪ ನೆನೆಯೋದಕ್ಕೆ ಬಿಡಬೇಕು. ನೀವು ಮುಂಜಾನೆ ಟೈಮ್ ಬ್ರೇಕ್ಫಾಸ್ಟಿಗೆ ಏನೂ ನೆನೆಸಿದ ಅಕ್ಕಿ ಅದು ಇರಲಿಲ್ಲ, ಏನು ರುಬ್ಕೊಳ್ಳೋದು ಬ್ಯಾಡಾಗಿತ್ತು ಅಂದ್ರೆ ಪಟಾಪಟ್ ಅಂತ ಈ ಥರ ಜೋಳದ ಹಿಟ್ಟಿದ ದೋಸೆಯನ್ನು ಮಾಡ್ಕೋಬಹುದು. ಭಾಳ ಜಲ್ದಿನೂ ಆಗ್ತೈತಿ, ಅಷ್ಟು ರುಚಿಯಾಗೂ ಇರ್ತೈತಿ. ಇದೇ ಥರ ಜೋಳದ ಹಿಟ್ಟನ್ನು ಬಳಸ್ಕೊಂಡು ಪಡ್ಡು ಕೂಡ ಮಾಡಿದ್ದೀನಿ. ಆ ರೆಸಿಪಿ ನಿಮಗೆ ಬೇಕಾಗಿತ್ತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಲಿಂಕ್ ಇರ್ತೈತಿ. ಹಂಗೆ ನಿಮ್ಮ ಐ ಬಟನ್ ಒಳಗೂ ಲಿಂಕನ್ನು ಕೊಟ್ಟಿರ್ತೇನೆ. ನಿಮ್ಗೆ ಈ ವಿಡಿಯೋ ಆದ್ಮ್ಯಾಗ ಆ ವಿಡಿಯೋಗಳನ್ನ ಕೂಡ ನೋಡಬಹುದು. ಈಗ ಹಿಟ್ಟು ಒಂದು 15 ನಿಮಿಷ ನೆನೆದೈತಿ. ಇದು ಕಾದಿರುವಂಥ ತವಾ ಮ್ಯಾಗ ಒಂದು ಸ್ವಲ್ಪ ಈ ಥರ ತೆಳುವಾಗಿ ಹಿಟ್ಟನ್ನು ಹಾಕೋಬೇಕು. ಹಿಟ್ಟು ಈ ಥರ ಒಂದು ಸ್ವಲ್ಪ ತೆಳುವಾಗಿನೇ ಇರಬೇಕು. ಹಿಟ್ಟು ಒಂದು ಸತಿ ಹಾಕಿದ್ರೆ ಸಾಕು, ಅದ್ರ ಮ್ಯಾಗಿನ ತಿರುಗುವ ಅವಶ್ಯಕತೆ ಇಲ್ಲ. ಈ ಥರ ಸ್ಪೂನ್ದಿಂದ ಹಾಕಿ ಒಂದು ಸ್ವಲ್ಪ ಗ್ಯಾಸನ್ನು ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಸರಿಯಾಗಿ ಈ ಥರ ಕಲರ್ ಬರೋವರೆಗೂ ಬೇಯಿಸ್ಕೋಬೇಕು. ನಿಮಗೆ ನೋಡಿದ್ರೇ ಗೊತ್ತಾಗ್ತಿರ್ಬೋದು ಎಷ್ಟು ಚೆಂದ ಕಲರ್ ಬಂದೈತಿ. ಹಂಗೆ ದೋಸಾನು ಎಷ್ಟು ಚೆಂದಾಗಿ ಬಂದಾವ ಅಂಥೇಳಿ. ಈ ಥರ ಕ್ರಿಸ್ಪಿ ಆಗಿರುವಂಥ ದೋಸೆ ನಿಮಗೆ ಬೇಕಾಗಿತ್ತಂದ್ರೆ ಈ ರೆಸಿಪಿಯನ್ನು ಫಾಲೋ ಮಾಡಿರಿ. ನಾನು ಇಲ್ಲೇ ಇನ್ನೊಂದು ದೋಸೆಯನ್ನು ಹಾಕಿ ತೋರಿಸಿದ್ದೀನಿ. ಈ ಥರ ಮ್ಯಾಗಿಂದ ಒಂದು ಸತಿ ದೋಸೆ ಹಾಕ್ಕೊಂಡ್ರೆ ಆಯಿತು, ಅದನ್ನು ಸ್ಪೂನ್ದಿಂದ ತಿರುಗುವ ಅವಶ್ಯಕತೆ ಇಲ್ಲ. ಈ ಥರ ಮಾಡ್ಕೊಳ್ಳೋದ್ರಿಂದ ತೆಳುವಾಗಿರುವಂಥ ಕ್ರಿಸ್ಪಿ ಆಗಿರುವಂಥ ದೋಸೆ ರೆಡಿ ಆಗ್ತಾವೆ. ನಾನು ಇಲ್ಲೇ ಸೈಡಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೇರಿಸ್ಕೊಂಡಿದ್ದೀನಿ. ನಿಮ್ಗೆ ಎಣ್ಣೆ ಬೇಡಾದರೆ ತುಪ್ಪ ಕೂಡ ಸೇರಿಸ್ಕೊಂಡು ಮಾಡಬಹುದು. ನಾನು ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆಯನ್ನು ಸೇರಿಸ್ಕೊಂಡು ಈ ಥರ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮ್ ಒಳಗೆ ಇಟ್ಟನ್ನು ಬೇಯಿಸ್ಕೊಂಡು 2 ಸೈಡನ್ನು ಬೇಯಿಸ್ಕೋಬಹುದು. ಬೇಡ ಅನ್ನೋರು ಒಂದು ಸೈಡ್ ಕೂಡ ಬೇಯಿಸ್ಕೊಂಡು ತಿನ್ಬಹುದು. 2 ಸೈಡ್ ಬೇಯಿಸೋದ್ರಿಂದ ಒಂದು ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿರ್ತಾವೆ. ಈ ದೋಸೆ ಮಾಡೋದಕ್ಕೆ ಮೊಸರು ಹಾಕ್ಕೊಳ್ಳೋದು, ಸೋಡಾ ಹಾಕ್ಕೊಳ್ಳೋದು ಏನೂ ಅವಶ್ಯಕತೆ ಇಲ್ಲ. ಬರೀ ಹಿಟ್ಟನ್ನಷ್ಟೇ ಬಳಸ್ಕೊಂಡು ಈಸಿಯಾಗಿ ಮಾಡ್ಕೋಬಹುದು. ಇದೇ ಥರ ನಿಮ್ಮ ದೋಸೆ ರೆಸಿಪಿ ಇಷ್ಟ ಆಗಿತ್ತಂದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿರಿ. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಾಜು ಇರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡಿರಿ. ನಾವು ಮಾಡುವಂಥ ಪ್ರತಿ ವಿಡಿಯೋನೂ ನಿಮಗೆ ರೀಚ್ ಆಗ್ತೈತಿ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು.